ರಾಜ್ಯದಲ್ಲಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಹಿಂದುಳಿದವರದು ಮತ್ತು ಕಿತ್ತು ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15% 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಂ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು. ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ನಾನು ವಿ ಆರ್ ನಾಟ್ ಚೇಂಜಿಂಗ್. ಅದನ್ನು ಅವರು ಪಾಪ ರಾಜಕೀಯ ಮಾಡ್ತಾರೆ. ಅವ್ರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಅಂದರೆ ನಾವು ಲ್ಯಾಬ್ಸ್ ಮಾಡ್ಕೊಳಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಕೂಡ ಕೆಲವು ಲ್ಯಾಬ್ಸ್ ಮಾಡೋಕ್ಕಾಗಲ್ಲ. ಈಗ ಕೆಲವು ಹಾಸ್ಟೆಲ್ಗಳ ಸೀಟ್ ಇತ್ತು, ನಾವು ರಿಸರ್ವೇಷನ್ ಇಟ್ಟಿದ್ದು. ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಮುಗಿದೋಯ್ತು, ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜನರಲ್ಗೆ, OBCಗೆ ಕೆಲವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಹೊರತು ನಾವು ಅಪೀಸ್ಮೆಂಟ್ ಅಲ್ಲ. ನಾವು ಎಲ್ಲ ಸರ್ವರಿಗೂ ಸಮಬಾಡು ಸಮಪಾಡು ನಮ್ಮದು. ಎಲ್ಲರಿಗೂ ಕೂಡ ಹೇಳಿ, ಅವರೇ ಹೇಳಿ ಏನೇನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ನಮ್ಮ ಕಾಲದಲ್ಲಿ ಏನು ಮಾಡಿದ್ರು, ಯಾವುದೋ ಡಿಬೇಟಲ್ಲಿ ಅಸೆಂಬ್ಲಿಲಿ ಮಾತಾಡಕ್ಕೆ ಕೇಳಿ, ಅಲ್ಲಿ ಉತ್ತರ ಕೊಡೋಣ. ಹಣ ಕೊಟ್ಟರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ ಬಿ ಆರ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅಲ್ಲಪ್ಪ, ಅವ್ರೇನು ಹೇಳಿದ್ರು? ದರಿದ್ರ ಬರದೆ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ. ಅವ್ರ ಸರ್ಕಾರ ಬರ್ತದಾ? ಅವ್ರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.